ನಾ ಇಲ್ಲೇ 15 ದಿನದ ಹಿಂದನ ರೌಂಡನ್ನು ಕ್ವ್ಯಾನ್ ಮಾಡಕ್ಕಂತಂದ ಹಾಕಿದ್ನಿ. ಈ ಡಿಸೈನ್ ನನಗೂ ಇಷ್ಟ ಆಗಿತ್ತಂತಂದ ಇದೇ ಥರ ಡಿಸೈನ ಮಾಡಿಸ್ಕೊಡ್ರಿ ಅಂತಂದ ನಾ ಹಾಕಿದ್ನಿ. ಮತ್ತು ರೆಡಿಯಾಗಿ ಅವು ಭಾಳ ದಿನನ ಆತ. ಮತ್ತು ಆಮೇಲೆ ನಾವು ಬೇರೆ ಊರಾಗಿರ್ತೀವಲ್ಲ, ಹಾಗಾಗಿ ನಂಗೆ ತೊಗೊಂಬರೋಕ್ಕಾಗಿದ್ದಿಲ್ಲ. ನಾ ಈಗ ಊರಿಗೆ ಬಂದು ಅವನ್ನ ತೊಗೊಂಡು ಮತ್ತು ಆಮೇಲೆ ಮಧ್ಯಾಹ್ನ ಮ್ಯಾಗ ಬೆನ್ನಿ ಖಾಲಿ ಆಗಿತ್ತಂತಂದ್ಲ ನಮ್ಮ ದೊಡ್ಡಮ್ಮ. ಹಾಗಾಗಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಅವರಿಗೆ. ಮತ್ತು ಇಲ್ಲಿ ಖುಷಿ ಜಲ್ದಿನ ಎದ್ದಿದ್ಲು. ಎದ್ದ ತಕ್ಷಣ ಹಾಲು ಕೊಟ್ನಿ ಮತ್ತು ಖುಷಿಯವ್ರ ಪಪ್ಪ ಚಹಾ ಕೊಟ್ನಿ. ನಾವು ಅವತ್ತಿನ ದಿನ ಗುಡಿಗೆ ಹೋಗುತ್ತಿತ್ತು. ಗುಡಿಗೆ ಹೋಗೋಕ್ಕಿಂತ ಮೊದ್ಲನ ನಾ ಇಲ್ಲಿ ಪೂಜೆ ಮಾಡತ್ತೀನಿ. ಮತ್ತು ನನ್ನ ಜೊತೆನೂ ಖುಷಿನೂ ಅಕ್ಕಿ ಪೂಜೆ ಮಾಡತ್ತಿದ್ಲು. ಅವತ್ತಿನ ದಿನನ ಹನುಮ ಜಯಂತಿ ಇತ್ತು. ಹಾಗಾಗಿ ನಾವೆಲ್ಲ ಹನುಮಂತವ್ರಿಗೆ ಗುಡಿಗೆ ಹೋಗಬೇಕಾಗಿತ್ತು. ಹಂಗೆ ಹೋದ್ ಬಂದ್ವಿ. ಇದ್ರದ್ದು ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಲಾಂಗ್ ವಿಡಿಯೋ ಒಳಗೆ ಐತಿ. ಇಲ್ಲಿ ಹುಲ್ಕೋಟಿ ಒಳಗೆ ಶೇಷಾನಂದ ಮಠ ಐತಿ. ಅದರದ ಪೂಜೆ ಇತ್ತು. ಹಾಗಾಗಿ ಅಲ್ಲಿ ಪ್ರಸಾದನೇ ಇತ್ತು. ನಾವು ಮಧ್ಯಾಹ್ನ ಮ್ಯಾಗ ಊಟಕ್ಕೆ ಹೋಗಿದ್ವಿ. ಮುಂಜಾನೆ ನಮ್ಮ ಅಣ್ಣ ಹೋಗಿ ಬಂದಿದ್ರು. ಮತ್ತು ರಂಗೋಲಿ ಮಂತ್ರ ಮಸ್ತ್ ಹಾಕಿದ್ರೆ ಅದ್ರದ್ದು ಒಂದು ವಿಡಿಯೋ ಮಾಡ್ಕೊಂಡ್ರ ಆತಂತಂದು ಮತ್ತು ಪೂಜೆ ಮಾಡಾಕತ್ತಿದ್ರು. ಮತ್ತು ಹಂಗೆ ನಾವು ನಮಸ್ಕಾರ ಮಾಡ್ಕೊಂಡ ಅಷ್ಟರು ಎಲ್ಲ ನಾವು ಹೋಗ್ಬಿಡ್ರನ ಬಂದಿದ್ರು. ಅವಾಗವಾಗ ಬರಾಕ್ತಿದ್ರು. ಮತ್ತು ಅವತ್ತಿನ ದಿನನ ಖುಷಿಯವ್ರ ಪಪ್ಪರು ಊರಿಗೆ ಹೊಂಟ್ರು. ಮತ್ತು ನಾವು ಪೂಜೆ ಮುಗಿಸ್ಕೊಂಡು ಅಭಿಷೇಕ ತೊಗೊಂಡು ಊಟ ಮಾಡಕ್ಕಂತಂದು ಹೊರಗೆ ಬಂದ್ವಿ. ಮತ್ತು ಅದ್ರಾಗ ನಾವು ದೈವಿಕನ ಬಿಟ್ಟು ಹೋಗಿದ್ದೀವಲ್ಲ, ಅವು ಹೇಳ್ಕೊಡ್ರನ ನಾವು ಊಟ ಮಾಡ್ಕೊಂಬಂದ್ರ ಆತಂತ ಊಟಕ್ಕೆ ಹುಗ್ಗಿ ಮತ್ತು ಆಮೇಲೆ 2 ಥರ ಪಲ್ಯ ಇತ್ತು. ಚಲೋ ಆಗಿತ್ತು ಊಟ ಮಾಡ್ಕೊಂಡು ಆಗ ಮನೆಗೆ ಬಂದಿವಿ. ಮತ್ತು ನಮ್ಮ ಅಕ್ಕನೂ ಬಂದಿದ್ದಿಲ್ಲ, ಆಕೆಗೂ ಒಂದು ಸ್ವಲ್ಪ ಪ್ರಸಾದ ತೊಗೊಂಬಂದಿವಿ.